ನಿಮ್ಮ ಇತಿಹಾಸ ಬಹಳ ಸ್ಪಷ್ಟವಾಗಿದೆ. ಕೇವಲ ಸಂವಿಧಾನದ ವಿಚಾರದಲ್ಲೆಲ್ಲ ನಿಮ್ಮದೇ ಆದಂತಹ ಒಂದು ಘೋಷಣೆ ಇದೆ, ಗರೀಬಿ ಹಟಾವ್. 1972ರಲ್ಲಿ ನೀವು ಗರೀಬಿ ಹಟಾವ್ ಹೇಳಿದ್ರಿ. ಇವತ್ತು ಹೇಳ್ತೀರಿ ವಿದೇಶಕ್ಕೆ ಹೋಗಿ ಭಾರತದಲ್ಲಿ ಬಡತನ ಇದೆ. 75 ವರ್ಷದಲ್ಲಿ 60 ವರ್ಷ ಆಳದವ್ರು ನೀವು. ಯಾರು ಹೊಣೆ ಭಾರತದಲ್ಲಿ ಬಡತನ ಹೆಚ್ಚಾಗಿರೋದಕ್ಕೆ? ಯಾರ ಕಾಲದಲ್ಲಿ ಬಡತನ ಹೆಚ್ಚಾಯ್ತು? ಯಾರ ಕಾಲದಲ್ಲಿ ಬಡತನ ನಿರ್ಮೂಲ ಆಗ್ತಾ ಇದೆ? ಚರ್ಚೆ ಆಗ್ಬೇಕಲ್ಲ. ಗರೀಬಿ ಹಟಾವ್ 72ರಲ್ಲಿ ಹೇಳಿದ್ರೆ ಇವತ್ತು 2024ಕ್ಕೆ ಇದೆ ಅಂದ್ರೆ ನೇರವಾಗಿ ಕಾಂಗ್ರೆಸ್ಸೇ ಹೊಣೆ. ಆದ್ರೆ ಅದನ್ನೆಲ್ಲ ಇಲ್ಲ. ಭಾರತದಲ್ಲಿ ಬಡತನ ಹೆಚ್ಚಾಗಿದೆ. ಬಂಧುಗಳೇ, ಒಂದು ಕಾಲದಲ್ಲಿ ಜನಸಂಖ್ಯೆ ಅಂದ್ರೆ ಬಹಳ ದೊಡ್ಡ ಹೊರೆ, ಶಾಪ ಅಂತಿದ್ರು. ಆದ್ರೆ ನರೇಂದ್ರ ಮೋದಿಯವರು ಬಂದ ಮೇಲೆ ಅದೇ ಶಾಪವನ್ನ ಹೊರವಾಗಿ ಪರಿವರ್ತನೆಯನ್ನ ಮಾಡಿ, ಸವಾಲನ್ನ ಗೆಲುವಾಗಿ ಪರಿವರ್ತನೆಯನ್ನ ಮಾಡಿ 46% ಇರುವಂತಹ ಯುವಕರ ಒಂದು ಜನಸಂಖ್ಯೆಯನ್ನ, ಅದಕ್ಕೆ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯ ತರಬೇತಿ ಇತರನ್ನ ನೀಡಿ ಅವರು ತಮ್ಮ ಬದುಕಿನಲ್ಲಿ ವಿಕಾಸಗೊಳ್ಳಬೇಕು, ಭಾರತವನ್ನ ವಿಕಸಿತ ಭಾರತ ಮಾಡಬೇಕನ್ನುವಂತ ದೃಷ್ಟಿಯಿಂದ ಅತ್ಯಂತ ಯಶಸ್ವಿಯಾಗಿದ್ದಾರೆ. ಮತ್ತು ಬಡವರಿಗಾಗಿ ಶಾಶ್ವತವಾದಂತಹ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಸ್ವಚ್ಛ ಭಾರತದಲ್ಲಿ 12 ಕೋಟಿ ಶೌಚಾಲಯಗಳ ನಿರ್ಮಾಣ ಮಾಡಿದ್ದಾರೆ. ಅವುಗಳಿಗೆ 9 ಕೋಟಿ ಉಜ್ವಲ ಯೋಜನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಗದಗ್ನಲ್ಲಿ ಉಜ್ವಲ ಯೋಜನೆ 98,000 ಮಹಿಳೆಯರಿಗೆ ಗದಗ್ ಜಿಲ್ಲೆಯಲ್ಲಿ ಉಜ್ವಲ ಯೋಜನೆ ಬಂದಿದೆ. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಯಾಕೆ ಬರಲಿಲ್ಲ? ನರೇಂದ್ರ ಮೋದಿ ಬರ್ಬೇಕಾಯ್ತು. ಅದಕ್ಕೆ ಹೆಣ್ಣು ಮಕ್ಕಳ ಆರೋಗ್ಯ, ವಿಶೇಷವಾಗಿ ಬಡ ಹೆಣ್ಣು ಮಕ್ಕಳು ದುಡ್ಕೊಂಡು ಬಂದು ರೊಟ್ಟಿ ಸುಟ್ಕೋಬೇಕಂದ್ರೆ ಒಲಿ ಮುಂದೆ ಕೂತು ಊದಿ ಹೊಗೆಯನ್ನ ತಿಂದು, ಅವ್ರ ಹೊಗೆಯನ್ನ ತಿಂದು ನಮ್ಗೆ ರೊಟ್ಟಿ ತಿನ್ನಿಸ್ತಾ ಇದ್ರು. ಅದನ್ನು ಬದಲಾವಣೆ ಮಾಡಿದ್ರು. ಕುಡಿಯೋ ನೀರು, ಗ್ರಾಮೀಣ ಪರಿಸ್ಥಿತಿಯಲ್ಲಿ ದೂರ ದೂರ ಹೋಗಿ ಕುಡಿಯೋ ನೀರನ್ನು ತರುವಂತಹದ್ದು, ಕೊಡ ತುಂಬಿಕೊಂಡು ಬರುವಂತಹದ್ದು, ಅದನ್ನ ಮನೆ ಬಾಗಿಲಿಗೆ ಇವತ್ತು ಜಲ್ ಜೀವನ್ ಮಿಷನ್ ಅಲ್ಲಿ ಇವತ್ತು ನೀರು ಬರುವಂತ ವ್ಯವಸ್ಥೆ ಆಗಿದೆ. 75 ವರ್ಷದಲ್ಲಿ 25 ಲಕ್ಷ ಮನೆಗೆ ಮಾತ್ರ ನಾವು ಕರ್ನಾಟಕದಲ್ಲಿ ಮನೆಗೆ ನೀರು ಕೊಟ್ಟಿದ್ವಿ. ಅದು ಹೆಚ್ಚು ಕಮ್ಮಿ ಎಲ್ಲ ಶಹರದಲ್ಲಿ. ಕಳೆದ 3 ವರ್ಷದಲ್ಲಿ 30 ಲಕ್ಷ ಮನೆ ಕೊಟ್ಟಿದ್ದೇವೆ. 30 ಲಕ್ಷ ಮನೆಗೆ ನಾವು ನೀರನ್ನು ಕೊಟ್ಟಿದ್ದೇವೆ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ಕಳೆದ 3 ವರ್ಷದಲ್ಲಿ 30 ಲಕ್ಷ, 75 ವರ್ಷದಲ್ಲಿ 25 ಲಕ್ಷ. ಯಾಕೆ ಆಯ್ತು ಅದು ಬದಲಾವಣೆ? ಸನ್ಮಾನ್ಯ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದ್ರು, ಒಂದ್ ದಿವಸ ಪರಿವರ್ತನೆ ಮಾಡುವಂತಹದ್ದು ನನ್ನ ಛಲ ಇದೆ. ಇಲ್ಲಿ ಆಹಾರ ಸಂಸ್ಕರಣಕ್ಕೆ ಬಹಳ ಅವಕಾಶಗಳಿದೆ. ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬಹಳ ದೊಡ್ಡ ಅವಕಾಶ ಇದೆ. ಆಧುನಿಕ ತಂತ್ರಜ್ಞಾನದ ಇವು 2 ಸೆಕ್ಟರ್ಗಳನ್ನು ಅಭಿವೃದ್ಧಿ ಮಾಡಬೇಕನ್ನುವಂತ ನನ್ನ ಚಿಂತನೆ ಇದೆ. ಅಷ್ಟೇ ಅಲ್ಲ, ಸಿಂಗ್ಟಾಲೂರು ನೀರಾವರಿಯನ್ನು ಸಂಪೂರ್ಣವಾಗಿ ಮಾಡಿ ರೈತರ ಭೂಮಿಗೆ ನೀರನ್ನು ಹರಿಸುವಂತ ಕೆಲಸವನ್ನು ಮಾಡಬೇಕು. ನಾನಿದ್ದಾಗ 1,000 ಕೋಟಿ ಸಿಂಗ್ಟಾಲೂರು ಖರ್ಚು ಮಾಡಿ ಇವತ್ತು ಅದನ್ನ ಗದಗವರೆಗೂ ನಾವು ತಗೊಂಡು ಬಂದಿದ್ದೆ. ಆದ್ರಿಂದ ಬಂಧುಗಳೇ, ಅಭಿವೃದ್ಧಿ ಮಾಡುವಂತ ಸಂಕಲ್ಪದೊಂದಿಗೆ ನಿಮ್ಮ ಜೊತೆಗೆ ಬಂದಿದ್ದೇನೆ. ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು. ಕೊನೆಯದಾಗಿ ಇದೊಂದು ಕೃತಜ್ಞತೆ ಹೇಳುವಂತ ಒಂದು ಚುನಾವಣೆ. ಕೋವಿಡ್ ಬಂದಿತ್ತು, ಎಲ್ಲರೂ ಕೂಡ ಗಾಬರಿ ಆಗಿತ್ತು, ಜಗತ್ತೇ ಗಾಬರಿ ಆಗಿತ್ತು. ಆದರೆ ನರೇಂದ್ರ ಮೋದಿಯವರು ಅದನ್ನ ದಿಟ್ಟದಿಂದ ಎದುರಿಸಿದ್ರು. ಇಲ್ಲಿ ಯಡಿಯೂರಪ್ಪನವರು ಎದುರಿಸಿದ್ರು. ದೊಡ್ಡ ಪ್ರಮಾಣ ಸಿಂಹ ಗರ್ಜನೆ ರೀತಿಯಲ್ಲಿ ನಾನು ಎತ್ತೇನೆ. ಅಷ್ಟೇ ನಿಮ್ಮ ಕೆಲಸವನ್ನು ಕೂಡ ಇಲ್ಲಿ ನಾನು ಮಾಡ್ತೇನೆ. ಗದಗಿನ ರಿಂಗ್ ರೋಡ್ ಏನೋ ಚೀಟಿ ಬಂದು, ಗದಗ ರಿಂಗ್ ರೋಡು ಅದೇ ಈಗಾಗಲೇ DPR ಸಿದ್ಧ ಆಗಿದೆ ಅಂತೆ. ಅದನ್ನು ಖಂಡಿತವಾಗೂ ಮುಂದುವರಿಸಿ ಅದಕ್ಕೆ ಅನುಮತಿಯನ್ನು ಪಡ್ಕೊಳ್ಳುವುದರಿಂದ ಹಿಡಿದು ಅದಕ್ಕಿಂತ ದೊಡ್ಡ ದೊಡ್ಡ ಯೋಜನೆಗಳು ನನ್ನ ಮನಸ್ಸಿನಲ್ಲಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅವಕಾಶ ಸಿಕ್ಕರೆ ಖಂಡಿತವಾಗೂ ನಿಮ್ಮ ಸೇವೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೇನೆ. ನಿಮ್ಮ ಮತಕ್ಕೆ ಗೌರವ ಬರೋ ರೀತಿಯಲ್ಲಿ ನಾನು ಮಾಡ್ತೇನೆ. ದಯವಿಟ್ಟು ಆಶೀರ್ವಾದ ಮಾಡಬೇಕು. ಈ ಸಂದೇಶವನ್ನು ಮನೆ ಮನೆಗೆ ತೆಗೆದುಕೊಂಡು ಹೋಗಿ ಎಲ್ಲ ವಿಚಾರಗಳನ್ನು ಹೇಳಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಿ ಈ ದೇಶವನ್ನ ಉಳಿಸಿ ಬೆಳೆಸಿ ಭವ್ಯ ಭವಿಷ್ಯ ನಿರ್ಮಾಣ ಮಾಡಿ ಗದಗ್ ಮತ್ತು ಹಾವೇರಿ ಜಿಲ್ಲೆ ಎರಡನ್ನು ಮಾದರಿ ಜಿಲ್ಲೆಯಾಗಿ
ಮಾಡೋದಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕೆಂದು ಎಲ್ಲರಿಗೂ ಕೇಳಿಕೊಂಡು ತಾವು ಅವರ ಮನಸ್ಸಿನಲ್ಲಿ ಕಮಲವನ್ನು ಅರಳಿಸಿ 7ನೇ ತಾರೀಕು ಪೋಲಿಂಗ್ ಬೂತಲ್ಲಿ ಕಮಲವನ್ನು ಅರಳಿಸಬೇಕೆಂದು ಕಳಕಳಿವೆ ಅಂತ ಮಾಡಿ ನನ್ನ ಮಾತು ವಿರಾಮ ಹೇಳ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಧನ್ಯವಾದಗಳು.